ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ನಿಮ್ಮ ಸಮಸ್ಯೆಯನ್ನು ಕೇಳೋದಕ್ಕೆ, ಆಳುವವರ ಗಮನವನ್ನು ನಿಮ್ಮ ಕಡೆಗೆ ಸೆಳೆಯೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೋದಕ್ಕೆ, ಆ ಮೂಲಕ ನಿಮ್ಮೂರಲ್ಲಿ ಆಗಬೇಕಾದ ಬದಲಾವಣೆಯನ್ನು, ಅಭಿವೃದ್ಧಿಯನ್ನು, ಸಮಸ್ಯೆಗಳಿಗೆ ಪರಿಹಾರವನ್ನು ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಇವತ್ತಿನ ವಿಶೇಷ, ನಮ್ಮೂರಲ್ಲಿ ನ್ಯೂಸ್18. ನಮ್ಮೂರಲ್ಲಿ ನ್ಯೂಸ್18 ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮತ್ತೊಂದು ಜಿಲ್ಲೆಯ ಮತ್ತೊಂದು ಗ್ರಾಮದ ಜನರ ಸಮಸ್ಯೆಯನ್ನು ಆಲಿಸೋದಕ್ಕೆ, ಆಲಿಸುವಂಥ ಸಮಸ್ಯೆಗಳಿಗೆ ಜನಪ್ರತಿನಿಧಿಗಳ ಬಳಿ ಪರಿಹಾರವನ್ನು ಹುಡುಕೋದಕ್ಕೆ ಬಂದಿದ್ದೀವಿ. ಇವತ್ತು ನಾವು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬೆಳ್ಳುಡಿ ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಇವರೆಲ್ಲರೂ ಕೂಡ ಈ ಗ್ರಾಮದ ನಿವಾಸಿಗಳು, ಅಕ್ಕಪಕ್ಕದ ಗ್ರಾಮದ ನಿವಾಸಿಗಳು. ಇವರೆಲ್ಲರೂ ಕೂಡ ನೀರಲ್ಲಿ ನಿಂತಿದ್ದಾರೆ. ಯಾಕೆ ನಿಂತಿದ್ದಾರೆ ಅನ್ನುವಂಥದ್ದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆದರೆ ಅದಕ್ಕೂ ಮೊದಲು ಇವರ ಸಮಸ್ಯೆ ಏನು ಅನ್ನೋದನ್ನು ನಾವು ಕೇಳ್ತಾ ಹೋಗೋಣ. ನಮ್ಮ ಜೊತೆಗೀಗ ಈ ಗ್ರಾಮ ಪಂಚಾಯತ್ ಅಂದರೆ ಬೆಳ್ಳುಡಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನೀವೆಲ್ಲರೂ ಕೂಡ ನೀರಲ್ಲಿ ನಿಂತಿದ್ದೀರಿ, ನಾನು ನಿಮ್ಮ ಜೊತೆಗೆ ನೀರಲ್ಲಿ ನಿಂತಿದ್ದೀನಿ. ಯಾಕೆ ನಿಂತಿದ್ದೀರಿ ಸರ್? ಸರ್, ಸುಮಾರು 2012-13 ಸೇತುವೆ ಓಪನಿಂಗ್ ಆಯಿತು. 2012-13 ಓಪನಿಂಗ್ ಆಗಿ ಸುಮಾರು 7-8 ವರ್ಷ ಸರಾಗವಾಗಿ ಸುಮಾರು ಇಲ್ಲಿಂದ 16 ಹಳ್ಳಿಗಳಿಗೆ ಸಂಪರ್ಕ ಸೇತುವೆ ಇದು. ಹರಿಹರ ತಾಲೂಕು ಇರ್ಬೋದು, ಅಂತರ್ಜಿಲ್ಲಾ ಹಾವೇರಿ ಜಿಲ್ಲೆ ಇರ್ಬೋದು, 16 ಹಳ್ಳಿಗಳಿಗೆ ಅಂತರ್ಜಿಲ್ಲಾಕ್ಕೂ ಸಂಪರ್ಕ ಸೇತುವೆ ಇದು. ಸುಮಾರು 2021 ಭಾಳ ಮಳೆ ಬಂದು ಈ ಸೇತುವೆ ಕೊಚ್ಕೊಂಡು ಹೋಯಿತು. ಅಲ್ಲಿದ್ದ ಇಲ್ಲಿವರೆಗೂ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಹಾಗೂ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ಹಾಗೂ ನಮ್ಮ ಪಂಚಾಯತಿಂದ ಇರ್ಬೋದು, ಬೆಳ್ಳುಡಿ ಗ್ರಾಮಸ್ಥರಿಂದ ಮನವಿಯಿಂದ ಕೊಟ್ಟರು. ಇದುವರೆಗೂ ಯಾರು ಇದ್ರ ಬಗ್ಗೆ ಕಾಳಜಿ ವಹಿಸಿಲ್ಲ. ಕೇಳಿದರೆ ಅಪ್ರೂವಲ್ ಕಳಿಸೀವಿ, ಎಸ್ಟಿಮೇಟ್ ಆಗಿದೆ, ಇಷ್ಟರಲ್ಲಿ ಟೆಂಡರ್ ಆಗುತ್ತೆ ಅಂತಾರೆ. ಬಟ್ ಇದುವರೆಗೂ ಯಾರೂ ಈ ಕಡೆ ಗಮನ ಹರಿಸಿಲ್ಲ. ಸುಮಾರು ರಾಮತೀರ್ಥ, ನಗೇನಹಳ್ಳಿ, ಸುಮಾರು 4-5 ಹಳ್ಳಿಯಿಂದ ಬೆಳ್ಳುಡಿ ಗ್ರಾಮಕ್ಕೆ ಸುಮಾರು 16 ವಿದ್ಯಾರ್ಥಿಗಳು ದಿನಪ್ರತಿನಿಧಿ ಇದರಲ್ಲೇ ಓಡಾಡ್ತಿದ್ದಾರೆ. ಈ ನೀರಲ್ಲಿ ಹತ್ತಿ ಇಳಿದು, ತೆಂಬ ಹತ್ತಿ ಇಳಿದು ಸುಮಾರು ನಮ್ಮ ಬೆಳ್ಳುಡಿ ಗ್ರಾಮದಿಂದ 106 ಎಕರೆ ಜಮೀನುಗಳಿದಾವೆ ಪಕ್ಕದ ಈ ಕಡೆ ಸೇತುವೆ ಆ ಕಡೆಗೆ. ಆದರೂ ಅಲ್ಲಿ ದಿನಂಪ್ರತಿ ಇಲ್ಲಿಗೆ ಓಡಾಡೋಕ್ಕಾಗದೆ ಸುಮಾರು 16 ಕಿಲೋಮೀಟ್ರ್ ಸುತ್ತರು ಬಾನವಳ್ಳಿ ಮೇಲೇಸಿ ಹೋಗ್ತಾ ಇದ್ದಾರೆ. ಆಮೇಲೆ ಈ ಭಾಗದ ಗ್ರಾಮದಲ್ಲಿ ಇರ್ತಕ್ಕಂಥ ಬಡವರು ಹಾಗೂ ಇವರು ವೃದ್ಧರು ಹಾಗೂ ಆರೋಗ್ಯ ಸರಿ ಇಲ್ದವ್ರು ಸುಮಾರು 16 ಕಿಲೋಮೀಟ್ರ್ ಸುತ್ತೋರ್ದು ಕನೆಕ್ಟಿವಿಟಿ ಹರಿಹರಕ್ಕೆ ಹೋಗ್ಬೇಕಾಗಿದೆ. ಈ ಸೇತುವೆಯ ಸಂಪರ್ಕ ಇತ್ತಂದರೆ ಇಲ್ಲೇ ಸುಮಾರು 2 ಕಿಲೋಮೀಟ್ರಲ್ಲಿ ಬೆಳ್ಳುಡಿ ಬಂದು ಆಟೋ, ಬಸ್ಸು ಮತ್ತೊಂದು ಹತ್ಕೊಂಡು ಅತಿ ಜಲ್ದಿ ತಮ್ಮ ಕೆಲಸ ಕಾರ್ಯಗಳ ಮುಗಿಸ್ಕೊಂಡು ಮತ್ತು ಅವ್ರ ಕೆಲಸ ಕಾರ್ಯಕ್ಕೆ ಬರೋಕ್ಕೊಂದು ವ್ಯವಸ್ಥೆ ಆಗುತ್ತೆ. ಆಸ್ಪತ್ರೆ ಬೆಳ್ಳುಡಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರೋದ್ರಿಂದ ಸುಮಾರು ಸಣ್ಣ ಹಳ್ಳಿಯರು ಇಲ್ಲಿಗೆ ಬರ್ತಿದ್ರು. ಆದರೆ ಈ ಸಂಪರ್ಕ ಸೇತುವೆ ಕೊಚ್ಚಿ ಹೋಗೋದ್ರಿಂದ ಅವರಿಗೆಲ್ಲ ಭಾಳ ತೊಂದರೆ ಆಗಿದೆ. ಸುಮಾರು ಸರಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ, ಆದರೂ ಇದುವರೆಗೆ ಯಾವುದೇ ಥರದ ಅಭಿವೃದ್ಧಿ ಆಗಿಲ್ಲ ಸರ್. ಈ ಮುಖಾಂತರ ತಮ್ಮ ಒಂದು ಮೀಡಿಯಾ ಮಾಧ್ಯಮದ ಮುಖಾಂತರ ಸರ್ಕಾರ ಮತ್ತು ಅಧಿಕಾರಿಗಳಿಗೆ ಕಣ್ಣು ತೆರೆಸ್ಬೇಕಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ಅಂದರೆ ಇಲ್ಲಿರುವಂಥ ಸಮಸ್ಯೆ ಏನು ಅಂತಂದರೆ, ಈ ಕಡೆ ನನ್ನ ಎಡಭಾಗದಲ್ಲಿ ಬೆಳ್ಳುಡಿ ಗ್ರಾಮ ಬರುತ್ತೆ, ಈ ಕಡೆ ರಾಮತೀರ್ಥ, ಬಾನವಳ್ಳಿ ಅನ್ನುವಂಥ ಒಂದಿಷ್ಟು 22 ಹಳ್ಳಿಗಳಿಗೆ ಸಂಪರ್ಕ ಮಾಡುವಂಥ ಸೇತುವೆ 2021ರಲ್ಲಿ ಮಹಾಮಳೆಗೆ ಕೊಚ್ಚಿ ಹೋಗಿತ್ತು. ಅಂದರೆ ಶಾಂತಿಸಾಗರದಿಂದ ಸೂಳೆಕೆರೆಗೆ ನೀರು ಹರ್ಕೊಂಡು ಬರುತ್ತೆ, ಅಲ್ಲಿಂದ ನೇರವಾಗಿ ಈ ಮೂಲಕವಾಗಿ ತುಂಗಭದ್ರಾ ನದಿಗೂ ಕೂಡ ಅದು ಸೇರಬೇಕು. ಆದರೆ ಈ ಸೇರುವಂಥ ಮಧ್ಯಭಾಗದಲ್ಲಿದ್ದಂತಹ ಸೇತುವೆ ಏನಿದೆ, ಈ ಸೇತುವೆ 2021 3 ವರ್ಷದ ಕೆಳಗಡೆ ಏನು ಆ ನೀರಲ್ಲಿ ಕೊಚ್ಚಿ ಹೋಗಿ ಈ ಗ್ರಾಮಕ್ಕೂ ಉಳಿದಂತಿರುವ ಆ ಗ್ರಾಮಕ್ಕೂ ಕೂಡ ಯಾವುದೇ ರೀತಿಯಾಗಿರುವಂಥ ಸಂಪರ್ಕ ಇಲ್ಲ. ಹೀಗಾಗಿ ಪ್ರತಿದಿನ ಇಲ್ಲಿ ಯಾರು ಓಡಾಡ್ತಾರೆ, ಈ ರೀತಿ ಈ ಒಂದು ಹಳ್ಳವನ್ನು ದಾಟ್ಕೊಂಡು ಅವರವರ ಮನೆಗೆ, ಅವರವರ ಊರಿಗೆ ಹೋಗಬೇಕಾಗಿರುವಂಥ ಒಂದು ದಾರುಣ ಪರಿಸ್ಥಿತಿ ಇಲ್ಲಿರುವಂಥ. ಇದರಿಂದ ಅತಿ ಹೆಚ್ಚು ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥವರು ಈ ಎಲ್ಲ ಪುಟ್ಟ ಮಕ್ಕಳು. ಇವರು ಪ್ರತಿದಿನ ಅವರ ಊರಿಂದ ಬೆಳ್ಳುಡಿ ಗ್ರಾಮಕ್ಕೆ ಇರುವಂಥವ್ರು ಶಾಲೆಗೆ ಹೋಗಬೇಕು ಅಂತಂದರೆ ಈ ಹಳ್ಳವನ್ನು ದಾಟ್ತಾ ಹೋಗ್ಬೇಕು. ಅವ್ರನ್ನ ಮಾತಾಡ್ಸೋಣ, ಎಷ್ಟು ಕಷ್ಟ ಆಗುತ್ತೆ ಅವರಿಗೆ. ಈ ಸಣ್ಣ ವಯಸ್ಸಿಗೆ ಎಂಥ ಸವಾಲನ್ನು ಎದುರಿಸಿ ಅವರ ಶಾಲೆಗೆ ಹೋಗ್ತಿದ್ದಾರೆ ಅನ್ನೋದ್ರ ಬಗ್ಗೆ. ಪ್ರತಿದಿನ ಶಾಲೆಗೆ ಹೋಗಬೇಕು ಅಂತಂದರೆ ಈ ಹಳ್ಳ ದಾಟ್ಕೊಂಡು ಹೋಗ್ಬೇಕು. ನೀವು ಎಷ್ಟು ಕಷ್ಟ ಆಗುತ್ತೆ ನಿಮಗೆ? ತುಂಬಾ ಕಷ್ಟ ಆಗುತ್ತೆ. ಮತ್ತು ಬಿದ್ದಿರೋದ್ರಿಂದ ನಾವು ದಿನ ಭಾಳ ಆದರೆ ನಾವು ನನ್ಗೋಡಿ ಮೇಲಾಸಿಂದ ಹೋಗಬೇಕು, ಅಲ್ಲಿ ತುಂಬಾ ಕಷ್ಟ ಆಗುತ್ತೆ. ಮತ್ತು ಡೈಲಿ ಅಪ್ಪ ಅಮ್ಮ ಇರೋದಿಲ್ಲ, ನಾವು ಇದರಲ್ಲಿ ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ.
ಅವ್ರು ಯಾರಾದ್ರೂ ಒಬ್ರು ದೊಡ್ಡವ್ರು ಇದ್ರೆ ಅದು ಕಷ್ಟನೇ, ಆದ್ರೂ ದೊಡ್ಡವ್ರು ಇರಬೇಕು. ಆದ್ರೂ ದೊಡ್ಡವ್ರು ಇರಲ್ಲ, ದಿನ ಅವ್ರ ಕೆಲ್ಸಕ್ಕೆ ಹೋಗಿ ಪಾಪ ಅವರು ಕೆಲ್ಸಕ್ಕೆ ಹೋಗ್ತಾರೆ. ನಮಗೂ ತುಂಬ ಪ್ರಾಬ್ಲಮ್ ಆಗುತ್ತೆ, ಬೇಗ ಸೇತುವೆ ಕಟ್ಸ್ಕೊಡ್ಬೇಕು ಅಂತ ಕೇಳ್ತೀವಿ. ಯಾಕೆ ಜನಪ್ರತಿನಿಧಿಗಳು ನಿಮ್ಮ ಅಪ್ಪ ಅಮ್ಮ ಎಲ್ಲ ಓಟ್ ಹಾಕ್ತಾರೆ, ಯಾರು ಜನಪ್ರತಿನಿಧಿಗಳು ಗೆಲ್ತಾರೆ, ಶಾಸಕರ ಆಮೇಲೆ ಈ ಕಡೆ ಬರೋದಿಲ್ಲ ಅನ್ಸುತ್ತೆ? ಹೌದು, ಯಾರು ಬರಲ್ಲ, ಹೇಳ್ತಾರ ಮಾಡ್ತೇವೆ ಅಂತ, ಆದ್ರೂ ಯಾರು ಬರಲ್ಲ. ಹೇಳಿ ಬಿಡಿ. ಸೇತುವೆ ಬಿದ್ದು ಒಂದು ನಾಲ್ಕೂವರೆ ವರ್ಷ ಆಗಿದೆ. ಇದನ್ನ ಕಟ್ಸ್ಕೊಡಲು ಯಾರೂ ಇಷ್ಟು ದಿನ ಆದರೂ ಬಂದಿಲ್ಲ. ಮೊನ್ನೆ ಬಂದಿದ್ದರು, ಅವರು ಕೂಡ ಕೇಳಿ ಹೋಗಿದ್ರು ಇದು ಯಾವಾಗ ಬಿತ್ತು ಅಂತಂದು. ನಾವು ಹೇಳಿದ್ವಿ ಇದು ಬಿದ್ದು ತುಂಬ ವರ್ಷಗಳಾಗಿತ್ತು, ನಾವು ಪ್ರತಿದಿನವೂ ಸ್ಕೂಲಿಗೆ ಈ ಸೇತುವೆಯನ್ನು ದಾಟಿ ಹೋಗಬೇಕು. ಮತ್ತು ಮಳೆಗಾಲದಲ್ಲಿ ತುಂಬ ಹಳ್ಳ ಬಂದಿರುವ ಕಾರಣದಿಂದಾಗಿ ನಾವು ಅನಗವಾಡಿ ಮೇಲಾಸಿ ಒಂದು 10-12 ಕಿಲೋಮೀಟರ್ ಎಲ್ಲ ದಾಟಿ ಶಾಲೆಗೆ ಹೋಗ್ಬೇಕು. ಇಲ್ಲಿ 1 ಕಿಲೋಮೀಟರ್ ಹೋಗ್ಬೇಕು, 2 ಕಿಲೋಮೀಟರ್ ಶಾಲೆಗೆ ಹೋಗ್ಬಿಡ್ಬೇಕು. ಇಲ್ಲಾಂದ್ರೆ ಆ ಕಡೆಯಿಂದ 10-12 ಕಿಲೋಮೀಟರ್ ಸುತ್ತಾಡಬೇಕು. ನಾವು ಇದು ಸೇತುವೆ ಬಿದ್ದು 3-4 ವರ್ಷ ಆಯಿತು. ನಾವು ದಿನ ಇದೇ ಹಳ್ಳದಲ್ಲಿ ದಿವಸ ಸ್ಕೂಲಿಗೆ ಹೋಗ್ತೀವಿ. ನಮ್ಗೆ ತುಂಬ ಕಷ್ಟ ಆಗುತ್ತೆ. ಮಳೆಗಾಲದಲ್ಲಂತೂ ತುಂಬ ಪ್ರಾಬ್ಲಮ್ ಅಂತೂ ಜಾಸ್ತಿ ಆಗುತ್ತೆ. 10-12 ಕಿಲೋಮೀಟರ್ ಅಂಗನವಾಡಿ ಮೇಲಾಸರೆ ಸುತ್ತರ್ಕೊಂಡು ಸ್ಕೂಲಿಗೆ ಹೋಗ್ಬೇಕಾಗುತ್ತೆ. ನಮ್ಮ ಅಪ್ಪ ಅಮ್ಮ ಇಲ್ಲಿ ಬಿಟ್ಟು ಹಳ್ಳ ದಾಟ್ಸೋಕೆ ಒಬ್ಬರು ಇರಲೇಬೇಕು. ಅವ್ರಿಗೆ ಪಾಪ ಕೆಲಸ ಇದು ನಮ್ಮನ್ನು ಕಳ್ಸೋಕ್ಕೆ ಅಂತ ಇಲ್ಲಿ ದಿವಸ ಪ್ರತಿದಿನ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ಬಟ್ಟೆ ಹಾಕೊಂಡು ಬರ್ತೀವಿ. ಇಲ್ಲಿ ಬಂದ್ರೆ ಒದ್ದೆ ಆಗುತ್ತೆ. ಇದೇ ಒದ್ದೆ ಬಟ್ಟೆಯಲ್ಲಿ ಹೋಗಿ ತರಗತಿಯಲ್ಲಿ ಕೂರ್ಬೇಕು ಸರ್. ಮತ್ತು ಈ ಪ್ರತಿದಿನ ತಂದೆ ತಾಯಿಗಳು ಬಿಟ್ಟು ಹೋಗ್ಬೇಕು ಸರ್. ಮಳೆಗಾಲದಲ್ಲಂತೂ ನಮಗೆ ತುಂಬ ಕಷ್ಟ. ಮತ್ತೆ ಇಲ್ಲಿ ಮೇಲ್ಗಡೆ ಹತ್ತಬೇಕಾದ್ರೆ ದಾವಣಗೆರೆ ಜಿಲ್ಲಾಧಿಕಾರಿಗಳಿಗೆ ಇನ್ನು ಸೇತುವೆ ಕಟ್ಟಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಅವ್ರು ಮೊನ್ನೆ ಏನೋ ಗ್ರಾಮೋತ್ಸವ ಅಂತ ಫಂಕ್ಷನ್ ಮಾಡಿದ್ರು, ಅವ್ರು ಏನಾದ್ರು ಆದ್ರೆ ಅದ್ರ ಬಗ್ಗೆ ಏನು ಇಲ್ಲ. ಎಷ್ಟು ವರ್ಷ ಬಂದು ಎಷ್ಟು ವರ್ಷ ಆದ್ರೂ ಅದ್ರ ಬಗ್ಗೆ ತಲೆ ಕಟ್ಸ್ಕೊಂತಾನೆ ಇಲ್ಲ. 3-4 ವರ್ಷ ಆದ್ರೂ ಬರ್ತಾರೆ, ಹಂಗೆ ಹೋಗ್ತಾರೆ. ಎಷ್ಟು ಕಷ್ಟ ಆಗುತ್ತೆ ನಿಮಗೆ? ಭಾಳ ಕಷ್ಟ ಆಗುತ್ತೆ ಸರ್. ಇದೇ ನೀರಲ್ಲೇ ಬರಬೇಕು ಸರ್. ನಮ್ಮ ತಂದೆ ತಾಯಿಗಳು ಅವ್ರ ಕೆಲಸಕ್ಕೆ ಹೋಗಿರ್ತಾರೆ ಸರ್. ಇದ್ರೆ ಬರ್ತಾರೆ ಸರ್, ಇಲ್ಲಿದ್ರೆ ನಾವೇ ದಾಟ್ಕೊಂಡು ಹೋಗ್ಬೇಕು ಸರ್. ನಮಗೆ ತುಂಬ ಕಷ್ಟ ಇದೆ ಸರ್. ನಮಗೆ ಇದು ಸೇತುವೆ ಆಗಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಸರ್, ಜಿಲ್ಲಾಧಿಕಾರಿ. ಅಂದರೆ ಪ್ರತಿದಿನ ಮಕ್ಕಳು, ಹಿರಿಯರು, ಕೆಲ್ಸಕ್ಕೆ ಹೋಗೋರು, ಹೊಲಕ್ಕೆ ಹೋಗೋರು ಎಲ್ಲರೂ ಕೂಡ ಈ ಹಳ್ಳನ ಜೀವ ಪಣಕ್ಕಿಟ್ಟು ದಾಟ್ಕೊಂಡು ಹೋಗಬೇಕಾಗಿದೆ. ಸರ್ 2021ರಲ್ಲಿ ಕುಸಿದೋಗ್ಬಿಟ್ಟಿದೆ, ಕೊಚ್ಚೋಗ್ಬಿಟ್ಟಿದೆ. ಇದುವರೆಗೂ ಕಟ್ಕೊಟ್ಟಿಲ್ಲ ಅಂತಂದರೆ ಜಿಲ್ಲಾಧಿಕಾರಿಗಳು ವಾಸ್ತವ ಹೂಡಿದ್ರು, ಅದಕ್ಕೆ ಏನೂ ಪರಿಹಾರ ಸಿಕ್ಕಿಲ್ಲ. ಆದಷ್ಟು ಬೇಗ ಇದಕ್ಕೇನೋ ಪರಿಹಾರ ಕಲ್ಪಿಸಿ ಸೇತುವೆನ ನಿರ್ಮಾಣ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಎಷ್ಟು ಕಷ್ಟ ಆಗುತ್ತೆ ನಿಮ್ಮ? ಭಾಳ ಕಷ್ಟ ಆಗ್ತೈತೆ ರೀ. ಹೊಲಕ್ಕೆ ಹೋಗೋರಿಗೆ, ಶಾಲೆ ಮಕ್ಕಳಿಗೆ ಎಲ್ಲಕ್ಕೂ ತೊಂದರೆ ಆಗ್ತಾಯಿದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಭಾಳ ತೊಂದರೆ ಆಗ್ತಿದೆ. ಹಾಗಾಗಿ ಬೇಗನೆ ಈ ಸೇತುವೆನ ಕಲ್ಪಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಸರ್ ಬರೀ ಸೇತುವೆ ಅಲ್ಲ ಸರ್, ಬರೀ ಸೇತುವೆ ವಿಚಾರವಾಗಿ ನಾವು ಇಲ್ಲಿ ನೋಡ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ಬಡ ಕುಟುಂಬಸ್ಥರು ಇರ್ತಕ್ಕಂಥದ್ದು. ಇಲ್ಲಿ ಇವ್ರು ಬಂದಿರತಕ್ಕಂಥ ಆಸ್ತಿ 1/2 ಎಕರೆ 1/4 ಎಕರೆ ಒಬ್ಬಂಚಾಗಿ ಬಂದಿದೆ. ಈ ನೀರು ಹರ್ಕೊಂಡು ಹೋಗಿ ಪ್ರತಿ ಒಬ್ಬೊಬ್ಬರ ಜಮೀನನ್ನು ಕೂಡ ಅರ್ಧ ಹೋಗಿದೆ. 1/2-1/4 ಎಕರೆ ಸಂಪೂರ್ಣ ನೀರು ಪಾಲಾಗಿದೆ. ಇದು ಈ ಸೇತುವೆ ಬಿದ್ದಿರೋದ್ರಿಂದ ಈ ಜಮೀನಿಗೆ ಸಂಪೂರ್ಣವಾಗಿ ಹಾನಿ ಉಂಟಾಗಿದೆ. ಅದಲ್ಲದೆ ಮಕ್ಕಳಿಗೆ ಭಾಳ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಸೇತುವೆ ಸರ್ ಇದು. ಪ್ರತಿ ಬಾರಿ ಮಳೆಗಾಲ ಬಂತು ಅಂದರೆ 2 ಪೀರಿಯಡು 3 ಪೀರಿಯಡ್ ಆದಮೇಲೆ ಅವ್ರು ಬಂದು ಜಾಯ್ನ್ ಆಗೋ ಪರಿಸ್ಥಿತಿ ಬಂದಿದೆ ಸರ್ ಸ್ಕೂಲಿಗೆ. ಅಲ್ಲ, ಅವ್ರು ಹೇಳ್ತಾ ಇದ್ರು ಈಗ ಬೆಳಿಗ್ಗೆ ಮನೆಯಿಂದ ಬರ್ತಾ ಒಳ್ಳೆ ಬಟ್ಟೆ ಹಾಕೊಂಡು ಸ್ನಾನ. ಹೌದು ಸರ್, ಹೌದು. ಇಲ್ಲೆಲ್ಲ ಸರ್ ಇಲ್ಲಿ ಬಂದ್ಬಿಟ್ಲೆ ಫುಲ್ ಒದ್ದೆ ಮಾಡ್ಕೊಂಡ್ಬಿಟ್ಟಾರೆ ಸರ್ ಅವರು. ಒದ್ದೆ ಮಾಡ್ಕೊಂಡು ಈಗೇನೋ ಸರಿ ಸರ್, ಸ್ವಲ್ಪ ಮಳೆ ಬಂತು ಅಂದರೆ ಅವರು 3 ಕಿಲೋಮೀಟ್ರ್, ಒಂದು 5-6 ಕಿಲೋಮೀಟ್ರ್ ಸುತ್ತರ್ಕೊಂಡು ಬರ್ಬೇಕು ಸರ್. ಬೇರೆ ಅನಗವಾಡಿಯಿಂದ ಬರ್ಬೇಕು ಸರ್. ಅಲ್ಲಿಗೆ ಬರೋ ಅಷ್ಟೊತ್ತಲೇ 3 ಪೀರಿಯಡ್ ಆಗಿರುತ್ತೆ ಸರ್ ಅವ್ರದ್ದು. ಮತ್ತು ಸಾಯಂಕಾಲ ಹೋಗುವಾಗ 3 ಗಂಟೆ ಬಿಟ್ಟರು 6 ಗಂಟೆ ಮನೆ ಸೇರೋ ಪರಿಸ್ಥಿತಿ ಸರ್. ಇಲ್ಲಿದ್ದ ಡೈರೆಕ್ಟಾಗಿ ಊರುಗಳಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಸರ್. ಬಸ್ಸಿನ ವ್ಯವಸ್ಥೆ ಇಲ್ಲದಿರೋದ ಕಾರಣ ಈ ಒಂದು ಸೇತುವೆ ಏನಾದರೂ ಆಯ್ತು ಅಂದರೆ ಈ ಎಲ್ಲ ಮಕ್ಕಳ ಭವಿಷ್ಯಕ್ಕೆ ನಾವು ನಂದಿ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ಟಂಗೆ ಆಗುತ್ತೆ ಅಂತ ನಿಮ್ಮಲ್ಲಿ ಕೇಳ್ಕೊತೀವಿ. ಸರ್ ನಮಸ್ತೆ ಸರ್, ನನ್ನ ಹೆಸರು ವೀರೇಶ್ ಅಂತೇಳಿ. ಸರ್ ಸುಮಾರು 2-3 ವರ್ಷದ ಈ ಸೇತುವೆ ಮಳೆ ತುಂಬ ಆಗಿ ಕೊಚ್ಕೊಂಡು ಹೋಯ್ತು ಸರ್. ಅಲ್ಲಿಂದ ಸುಮಾರು ಅಧಿಕಾರಿಗಳು, ಈಗ ತಹಸೀಲ್ದಾರ್ ಇರ್ಬೋದು, DC ಇರ್ಬೋದು, ಆಮೇಲೆ CO ಇರ್ಬೋದು, ಎಲ್ಲ ಶಾಸಕರು, MP ಗಳು ಎಲ್ಲ ಬಂದು ನೋಡ್ಕೊಂಡಿದ್ದಾರೆ ಸರ್. ಅಲ್ಲಿಂದ ಯಾರ ಕೈಲಿನ ಬರೀ ಇವಾಗ ಕೇಳಿದರೆ ನಾವು ಜನಪ್ರತಿನಿಧಿಗಳೇ ಸದಸ್ಯರಾಗಿ ಆಯ್ಕೆಯಾಗಿ ಬೆಳ್ಳೂರು ಗ್ರಾಮ ಪಂಚಾಯತಿಗೆ, ಆದರೆ ನಮ್ಮ ಕೈಯಿಂದ ಏನು ಮಾಡೋಕ್ಕಾಗ್ತಲ್ಲ ಸರ್. ನಾವು ಮೇಲಾಧಿಕಾರಿ, ನಮ್ಮ ತಹಸೀಲ್ದಾರು, DC ಇವರಿಗೆಲ್ಲ ಮನವಿ ಮಾಡಿದೆ ಸರ್ ಪಂಚಾಯತಿಯಿಂದ. ಆದರೂ ಯಾರು ಏನು ಕ್ರಮ ತಗೊಂತಿಲ್ಲ. ಇಲ್ಲಿ ಈ ಸೇತುವೆ ಹಾಳಾಗಿರೋದಕ್ಕೋಸ್ಕರ ಸುಮಾರು ಒಂದು 6-7 ಹಳ್ಳಿಗಳಿಗೆ ಭಾಳ ತೊಂದರೆ ಆಗ್ತಿದೆ ಸರ್. ಮಕ್ಕಳಿಗೆ ಅಂದ್ರೆ ತುಂಬಾ ತೊಂದರೆ ಆಗ್ತಿದೆ ಶಾಲೆಗೆ ಬರೋಕ್ಕೆ, ಆಮೇಲೆ ವೃದ್ಧರಿಗೆ ಹಾಸ್ಪಿಟ್ಲಿಗೆ ಓಡಾಡೋಕ್ಕೆ, ಆ ಕಡೆಯಿಂದ ಹೋಗೋಕ್ಕೆ ಬಸ್ಸಿನ ಒಂದು ಸವಲತ್ತು ಇಲ್ಲ ಸರ್. ಅವರಿಗೆ ಸಮಸ್ಯೆ ಇದೆ, ನೀವು ಕೂಡ ಅವ್ರ ಗಮನಕ್ಕೆ ತರ್ತಾ ಇದ್ದೀವಿ, ದೂರ ಕೊಡ್ತಾ ಇದ್ರಿ, ಯಾಕೆ ಇವ್ರು ಕೇಳ್ತಾ ಇಲ್ಲ ಅಂತ ನೋಡಿರಿ ಸರ್. ನಾವು MP ಗಳು ಹೋಸಲಿ ಪೀರಿಯಡ್ ಇದ್ದಾಗ MP ಗಳಿಗೆ ಎಲ್ಲ ಅವರು ಬಂದು ನೋಡ್ಕೊಂಡಿದ್ದಾರೆ ಸರ್. MLA ಗಳು ಬಂದು ನೋಡ್ಕೊಂಡಿದ್ದಾರೆ. ಆಮೇಲೆ ನಾವು ಮುಖ್ಯಮಂತ್ರಿ ಗಮನಕ್ಕೂ ಆಲ್ರೆಡಿ ಹೋಗಿದೆ ಸರ್. ಇದು ದಯಮಾಡಿ ಇದಕ್ಕೆ ಕೇಳಿಕೆ ಏನಪ್ಪ ಅಂದರೆ ಸುತ್ತಮುತ್ತಲೇ
ಗ್ರಾಮಸ್ಥರಿಗೆ ತುಂಬಾ ಅನುಕೂಲ ಆಗುತ್ತೆ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು ಇದ್ರ ಬಗ್ಗೆ ಕ್ರಮ ತಗೊಂಡು ಅತಿ ಬೇಗದಲ್ಲಿ ಈ ಕಾಮಗಾರಿಯನ್ನು ಮಾಡ್ಬೇಕಂತೇಳಿ ಅವರ ಈ ಮೂಲಕ ವಿನಂತಿಸಿಕೊಳ್ತಾರೆ ಸರ್. ನಮ್ಮದು ಈ ಕಡೆ ರಾಮತೀರ್ಥ ಭಾಗದಾಗ ಐತ್ರಿ ಜಮೀನು. ನಾವು ಡೈಲಿ ದಿನಕ್ಕೆ 2 ಸಲ ಹೋಗ್ತಿದ್ವಿ ನಾವು ತೋಟಕ್ಕೆ. ಈ ಬಿದ್ದ ಮೇಲೆ ವಾರಕ್ಕೆ ಒಂದೊಂದು ಸಲ ಹೋಗೋ ಅಂಥ ಪರಿಸ್ಥಿತಿ ಬಂದತ್ರಿ. ಸುತ್ತಿ ಬಾನಹಳ್ಳಿ ಮೆಗಾಸಿ 10-12 ಕಿಲೋಮೀಟರ್ ಆಗತ್ತೆ ರೀ. ಅಲ್ಲೇ ಹೋಗ್ಬೇಕು. ಜನಪ್ರತಿನಿಧಿಗಳಿಗೂ ನಾವು ಇದು ಮಾಡಿದ್ವಿ. ಸೋಷಿಯಲ್ ಮೀಡಿಯಾಕ್ಕೆ ಹಾಕಿದ್ದು ನಾನು, ಫೇಸ್ಬುಕ್ ಎಲ್ಲ ಮೀಡಿಯಾಗಳಿಗೆ ಹಾಕಿದ್ದು ನಾನು. ನಮ್ಮ 3-4 ಮಠಾಧೀಶರದಾರ, ಅವರ ಒತ್ತಡ ಹಾಕಲಿ ಅಂತ ನಂದು ಅವ್ರಿಗೆಲ್ಲ ನಾವು ಸೋಷಿಯಲ್ ಮೀಡಿಯಾದ ಮುಖಾಂತರ ಮನವಿ ಮಾಡಿದ್ವಿ. ಯಾವ ಸ್ವಾಮಿಯವ್ರ ಮಾತು ಕೇಳಲ್ಲ, ಯಾರ ಮಾತು ಕೇಳಲ್ಲ ರೀ. ಜನಪ್ರತಿನಿಧಿ ಸರ್ಕಾರದ ದುಡ್ಡು ಐತಿ ಅಂತಾರೆ, ಮತ್ತು ಎಲ್ಲೈತಿ ರೀ ದುಡ್ಡು? ಈಗ ಮಾಡ್ತಲ್ಲ. 2021ನೇ ಇಸ್ವಿಯಾಗ ಬಿದ್ದಿರೋದು. ನಾಚಿಕೆ ಆಗ್ಬೇಕ್ರಿ. ನಾವು ಈಗಿನ ಪರಿಸ್ಥಿತಿಯಾಗ ಪ್ರಪಂಚ ಇಷ್ಟು ಮುಂದುವರೆದು ಬಿಡ್ದು 21ನೇ ಇಸ್ವಿಯಿಂದ ಬಿದ್ದಿರೋದು ಕಟ್ಟಕ್ಕಾಗಲ್ಲ ಅಂತಂದ್ರೆ ನಾಚಿಕೆ ಆಗ್ಬೇಕು. ಜನಗಳು ಸುಮ್ಮನದವಲ್ಲ, ನಾವೆಲ್ಲ ಸುಮ್ಮನಿರೋದಕ್ಕೆ ನಮ್ಮನೆ ಮಾಡ್ತಾರೆ. ನಾವು ಉಗ್ರ ಪ್ರತಿಭಟನೆ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ ನಾವು. ನಿಮ್ಮ DC-ಗೆ ಅಲ್ಲ, ನಾವು ಬೊಮ್ಮ ಇದ್ದಾಗ ನಾವು ಅಲ್ಲಿ ಇದನ್ನ ಲೆಟರ್ ಸಹಿತ ಒಯ್ದ್ರಿ ನಾವು. ಅವಾಗ ಅವ್ರ ಪೀರಿಯಡ್ ಮುಗೀತು, ಅಲ್ಲಿಗೆ ಕ್ಲೋಸ್ ಆಯ್ತು. ಪಾಪ ಈ ತೋಟದಾಗ ಇವ್ದು ಏನೈತಲ್ಲ ಸರ್, ಒಂದೊಂದು ಅರ್ಧ ಎಕರೆಗೆ ಇದಾವೆ ಸಿಗಲ್ಲ, ಅಲ್ಲಿ ಮಟನ್ ಹೋಗೈತಿ. ಇದೇ ಥರನೇ ಇನ್ನೊಂದು ವರ್ಷ ಹೋತಂದ್ರೆ ಪಾಪ ಅವ್ರ ಜಮೀನು ಅಷ್ಟು ಕಳ್ಕೊಂತಾರೆ ಅವ್ರು ಬಡವರು. ತಡೆಗೋಡಿಗಳು ಆಗ್ಬೇಕು ಸರ್, ಬರೀ ಬಿಡ್ಸಾಗೋದು ಒಂದಲ್ಲ, ತಡೆಗೋಡಿ ಆಗಿ ಅವ್ರಿಗೆ ಸೂಕ್ತ ಪರಿಹಾರನ ಆಗ್ಬೇಕು. ಗ್ರಾವಲ್ ಕೊಟ್ಟು ಅವ್ರ ಭೂಮಿ ಹೆಂಗತ್ತಂಗೆ ಮಾಡಿಕೊಡ್ಬೇಕು ಸರ್ ಸರ್ಕಾರ. ಸರ್ ಈಗ ಅರ್ಧ ಕಾಲು ಮುಳುಗೋಗೈತೆ ಸರ್. ಇದು ದಿನ ಸಮಸ್ಯೆ ಹಿಂಗೆ ಸರ್. ಒಂದು ಹಸು ಈಗ ಹೊಡ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ ಆ ಕಡೆಗೆ. ನಮ್ಮ ಬೆಳ್ಳುಡಿ ಗ್ರಾಮದವೆಲ್ಲ ತೋಟಗಳು ಇರೋದೇ ಹಳದ ಈ ಕಡೆಗೆ ಇದಾವೆ, ರಾಮತೀರ್ಥಲ್ಲಿ ಇದಾವೆ. ಆಮೇಲೆ ರಾಮತೀರ್ಥ ಏನಾರು ಒಂದು ಪೇಷಂಟ್ ಆದಂದರೆ ಬೇಗ ಬೆಳ್ಳುಡಿ ಬರೋರು. ಈಗ ಅವ್ರು ಸುತ್ತ ಹೊಡ್ಕೊಂಡು 1-1.5 ತಾಸು ಬೇಕು ಹರಿಹರ ಮುಟ್ಬೇಕು ಅಂದರೆ. ಎಮರ್ಜೆನ್ಸಿಗೆ ಬರೋಕ್ಕೆ ಆಗಲ್ಲ. ಆಮೇಲೆ ನೋಡ್ರಿ ಈ ಭೂಮಿ ಹೆಂಗೆ ಕೊಚ್ಕೊಂಡು ಹೋಗೈತ್ರಿ. ಅವ್ರ ಪಾಪ ಇರೋದೇ ಒಂದಿಷ್ಟು ಎಲೆ ಬಳ್ಳೆ ಮಾಡ್ಕೊಂಡು ಜೀವನ ಮಾಡೋರು. ಈಗ ಅವರಿಗೂ ಹೊಟ್ಟೆಗೆ ಇದಾಗ್ಬಿಡ್ತಾರೆ, ಇದು ಹಳ್ಳ ಬಂದು. ಸ್ವಾಮಿ ಶರಣಂ. ನಮ್ಮ ಹೆಸರು ಯುವರಾಜ್ ಸ್ವಾಮಿ ಅಂತೇಳಿ. ಏನಿದು ಕತೆ ಸ್ವಾಮಿ? ಇದು ಸೇತುವೆ ಬಿದ್ದು ಕೆಲವು 5-6 ವರ್ಷ ಆಯ್ತು ಸ್ವಾಮಿ. ಇದು ಯಾರು ಗಮನಕ್ಕೆ ಅಂತ ಎಲ್ಲ ಅಧಿಕಾರಿಗಳು ಬರ್ತಾ ಇದ್ದಾರೆ. ಈ ಕೃಷಿ ಸಚಿವರು BC ಪಾಟೀಲ್ ಅವ್ರಲ್ಲ ಭೇಟಿ ಕೊಟ್ಟಿರಲಿಲ್ಲ. ಅವಾಗ ಭೇಟಿ ಕೊಟ್ಟು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಎಲ್ಲ ಭೇಟಿ ಕೊಟ್ಟು ಹೇಳಿದ್ರೆ ಯಾವ್ದು ಗಮನಕ್ಕೆ ತಗೊಂತ ಅಲ್ಲ. ಇದು ಬರೀ ಸೇತುವೆಗಿರೋ ಸ್ವಾಮಿ. ಇದು ಪ್ರತಿ ಸಂಬಂಧ ಸೇತುವೆಗಿತ್ತು. ಇದು ಓಡಾಡಕ್ಕೆ ಬರೀ ಬೇಕಾಗಿಲ್ಲ. ಎಲ್ಲ ಹಳ್ಳಿಗಳಿಗೂ ಒಂದು ಕಳ್ಳು ಬಳ್ಳಿ ಅಂತ ಹೇಳಿ ಒಂದು ಯಾವ್ದು ಹಬ್ಬ 2 ದಿನ ಆಗಲಿ ಓಡಾಡೋಕೆ ಹತ್ರ ಆಗಲಿ, ಈ ಸೇತುವೆ ಅನ್ನೋದು ಭಾಳ ಹತ್ರ ಆಗುತ್ತೆ ಸ್ವಾಮಿ ಎಲ್ಲ ಹಳ್ಳಿಗಳು ಓಡಾಡೋಕ್ಕೆ. ಈ ಸೇತುವೆ ಬಿದ್ದ ಮೇಲೆ ಒಂದು ರಿಲೇಷನ್ಶಿಪ್ನೇ ಕಟ್ಟಾಗ್ಬಿಟ್ಟಿದೆ. ಅಂದರೆ ಈಗ ನಮ್ಮವರು ದೇವರು, ಆ ದೇವರು, ಈ ದೇವರು ಇಲ್ಲಿಗೆಲ್ಲ ಬರ್ತಾ ಇದೆ ಸ್ವಾಮಿ. ಜನರ ಸಂಬಂಧವನ್ನು ಬೆಸೆಯೋದಕ್ಕೆ ಯಾವ ಸರ್ಕಾರಕ್ಕೂ ಮನಸ್ಸಿಲ್ಲ ಅನ್ಸುತ್ತೆ. ಹ್ಞೂ ಸ್ವಾಮಿ, ಹಂಗಾಗಿದೆ ಸ್ವಾಮಿ. ಯಾಕಂದ್ರೆ ಈಗ ನಮ್ಮೂರು ದೇವ್ರು ಅವ್ರಿಗೆ ಹೋಗ್ತದೆ, ಅವ್ರ ದೇವ್ರು ನಮ್ಮೂರಿಗೆ ಬರ್ತಾ ಇದ್ವು. ಹಬ್ಬ ಹರಿದಿನಗಳು ಭಾಳ ಜೋರಾಗ್ತಾ ಇದ್ವು ಸ್ವಾಮಿ. ಈ ಸೇತುವೆ ಬಂದಮೇಲೆ ಎಲ್ಲ ಹಬ್ಬಗಳು ಭಾಳ ಕಡಿಮೆ ಆಗ್ತದವೆ. ಜನಕ್ಕೆ ಕೊಡ್ತಾ ಇಲ್ಲ, ಫಂಕ್ಷನ್ ಜಾಸ್ತಿ ಆಗ್ತಾ ಇಲ್ಲ, ಭಾಳ ಸಮಸ್ಯೆ ಆಗ್ತಿದೆ ಸ್ವಾಮಿ. ಈ ಸಮಸ್ಯೆಗೆ ಏನಾರು ಮಾಡಿ ನಿಮ್ಮ ಮಾಧ್ಯಮ ಮುಖಾಂತರ ನಮ್ಗೆ ಏನಾರು ಮಾಡಿ ಸೇತುವೆ ಆದಷ್ಟು ಬೇಗ ಆಗಕ್ಕೆ ಕೆಲಸ ಮಾಡಿಕೊಡ್ತಾರೆ. ಸರ್ಕಾರಕ್ಕೆ ಜನ ಒಟ್ಟಾಗಿರೋದು ಬೇಕಾಗಿಲ್ರಿ. ಜನ ಹೊಡೆದಾಡ್ತಿರ್ಬೇಕು ಆ ಸಮಸ್ಯೆ. ಹಂಗಿದ್ರೆ ಈ ಸಮಸ್ಯೆನೆಲ್ಲ ಚುನಾವಣೆ ಮುಂದೆ ಬಂದಾಗ ನಮ್ಮ ಹರೀಶಣ್ಣವರು ಬಂದರು, ಸೇತುವೆ ಬಿದ್ದತ್ತಲ್ಲ ಇಲ್ಲಿ, ಮಾಡಿಸ್ಬೇಕು ಅದನ್ನು, ಎಲೆಕ್ಷನ್ ಆದ ಕೂಡಲೇ ಮಾಡಿಸ್ತೇವೆ ಅಂತ ಹೇಳ್ತಾರೆ. ಎಲೆಕ್ಷನ್ ಮುಗಿದ ಮೇಲೆ ಏನು ಅನುದಾನ ಇಲ್ಲಪ್ಪ ಸರ್ಕಾರದೊಳಗೆ, ಒಂದು ಬೋರ್ ಹಾಕಕ್ಕೆ ರೊಕ್ಕ ಕೊಡ್ತಾರಲ್ಲ ಸರ್ಕಾರ, ನಾವೇನು ಮಾಡೋಣ ಅಂತ ನಕ್ಕಂತ ಅವ್ರಿಗೆ ಹಂಗೆ ಉಕ್ಕರ್ಸ. ನೀವಾರು ಏನಾರು ಮಾಡಿ ಇದ್ರ ಮೂಲಕ ಭಾಳ ತೊಂದರೆ ಐತಿ. ನಮ್ಮಂಥವ್ರು ಓಡೋದ ಕಷ್ಟ ಆಗ್ಬಿಟ್ಟು ಈ ನೀರಿನಾಗ ಓಡೋದ. ಇವ್ರು ಹೇಳ್ತಾ ಇದ್ರು ಜಮೀನೆಲ್ಲ ಕೊಚ್ಕೊಂಡು, ಜಮೀನು ಭಾಳ ಹೋಗಿದ್ದಾವೆ ಸರ್, ನೋಡುವಷ್ಟು ಕೊಚ್ಚೋಗಿದ್ದಾವೆ ಸರ್. ಅವಕ್ಕೂ ಅವ್ರಿಗೆ ಪರಿಹಾರ ಮಾಡಬೇಕು. ಯಾಕಂದ್ರೆ ಸ್ವಲ್ಪ 10 ಗುಂಟೆ ಜಮೀನು ಇರೋರು ಇಲ್ಲೆಲ್ಲ ಇರೋ ಅಕ್ಕಪಕ್ಕದಾಗ ಇರೋರು ಭಾಳ ತೊಂದರೆ ಆಗಿದೆ. ಆದಷ್ಟು ನೀವು ಏನಾದರೂ ಮಾಡಿ ನಮಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಸರ್ ನೀವು. ಈಗ ನಮಗೆ ಏನಾಗಿತ್ತು ಅಂದ್ರೆ ಬೆಳ್ಳುಡಿ ಅಂದ್ರೆ ತವ್ರ ಮನೆ ಇದ್ದಂಗೆ ನಮಗೆ. ನಾವು ಏನಾಗಿದ್ದೇವೆ ಅಂದ್ರೆ ಅತ್ತಾಗ ಇತ್ತಾಗ ತವ್ರ ಮನೆ ಇದ್ದಂಗೆ ನಾವು ಇಲ್ಲಿ ಹೋಗ್ಬೇಕಂದ್ರೆ ನಾನು 4 ತಿಂಗಳಾತು ನೋಡ್ರಿ. ಈ ದಾರೆ ಬಂದಿಲ್ಲ, 4 ತಿಂಗಳಾತು. ಈ ಹಳ್ಳ ನೋಡಿ, ಈ ದಾರ್ಯಾಗ ಬಂದಿಲ್ಲ. ಬೆಳ್ಳುಡಿ ನಮ್ಮೆಲ್ಲ ಸ್ನೇಹಿತರು ನಾನು ಇವತ್ತು ನೋಡಿದ್ದೇನೆ ಎಲ್ಲರೂ. ಹೌದು ಹೌದು. ಈ ಜಾಗ ನೋಡ್ರಿ ಹೆಂಗೈತಿದ್ದು, ಹೆಂಗ್ರಿ ದಾಟ್ಬೇಕು. ಈಗ ಅದೇ 21ರ ಬಿದ್ದದ್ದು. ಈಗ ಇಲ್ಲಿ DC ವಾಸ್ತವ ಮಾಡಿದ್ರು ಸರ್, ಹಳ್ಳಿ ಗ್ರಾಮ ವಾಸ್ತವ ಮಾಡಿದ್ರು. ಅವಾಗ ಬಂದು ನೋಡಿ ಇಲ್ಲ ಇದು ಬೇಗ ಆದಷ್ಟು ಬೇಗ ಇದನ್ನು ಸೇತುವೆ ಮಾಡಿಕೊಡ್ತವೆ ಅಂತ ಹೇಳೋದ್ರು. ಆಮೇಲೆ ರೈತರವೆಲ್ಲ ಜಮೀನು ಕೊಚ್ಕೊಂಡು ಹೋದ್ವು. ಇದು ಹಿಂಗೆ ಬಿಟ್ಟಂದ್ರೆ ಇಪ್ಪಟ್ಟು ಹಳ್ಳ ಇದು ಬಿಟ್ಟು ಹಿಂಗೆ ಹಳ್ಳ ಆಗ್ತೈತೆ ಸರ್. ಇಪ್ಪಟ್ಟು ಜಮೀನೇ ಹೋಗ್ತಾ ಇರ್ತೈತಿ. ಭಾಳ ಅವ್ರ ಜೀವನ ಕಷ್ಟ ಆಗ್ಬಿಡ್ತದೆ ಅವ್ರು. ಆದಷ್ಟು ಬೇಗ ನಿಮ್ಮ ಮುಖಾಂತರ ಆಗಲಿ ಎಲ್ಲರಿಗೂ ಸಮಸ್ಯೆ ಬಗೆಹರಿ. ಸರ್ ನಮಸ್ತೆ ಸರ್, ನನ್ನ ಹೆಸರು ವೀರೇಶ್ ಅಂತೇಳಿ, ಗ್ರಾಮ ಪಂಚಾಯತಿ ಸದಸ್ಯರು ಬೆಳ್ಳುಡಿ.
ಸರ್ ಇದು ಬೆಳ್ಳೂಡಿ ಒಂದು ದೊಡ್ಡ ಗ್ರಾಮ ಸರ್. ಹರಿಹರ ತಾಲೂಕಿನಲ್ಲಿ ಬೆಳ್ಳೂಡಿ ಅಂದರೆ ದೊಡ್ಡ ಗ್ರಾಮ ಸರ್. ಆ ಗ್ರಾಮದಿಂದ ಶಿವಮೊಗ್ಗ ರಸ್ತೆಯಿಂದ ಈ ಕಡೆ ರಾಮತೀರ್ಥ, ಹೊಸಹಳ್ಳಿ, ನೆಗನಹಳ್ಳಿ ಈ ಕಡೆ ಭಾಗಕ್ಕೆ ಹೋಗೋಂಥ ರಸ್ತೆ ಸರ್ ಇದು. ಸುಮಾರು ಈಗ 3 ವರ್ಷದಿಂದ ಈಗ ತುಂಬ ಮಳೆ ಆಗಿ ರಸ್ತೆ ಇದು ಸೇತುವೆ ಕೊಚ್ಕೊಂಡು ಹೋಯ್ತು ಸರ್ ಇದು. ಅಲ್ಲಿಂದನೇ ಎಲ್ಲ ಅಧಿಕಾರಿಗಳು, ಎಲ್ಲ ರಾಜಕಾರಣಿಗಳು ಬರ್ತಾರೆ ಸರ್, ನೋಡ್ತಾರೆ, ಎಲ್ಲ ಕಷ್ಟ ಸುಖಗಳನ್ನು ಆಲಿಸ್ತಾರೆ. ಇದಕ್ಕೆ ಯಾವುದೇ ರೀತಿ ಸರ್ಕಾರದಿಂದ ಇರಬಹುದು, ಅಧಿಕಾರಿಗಳಿಂದ ಸ್ಪಂದನೆ ಇಲ್ಲ ಸರ್. ನಾವು ಗ್ರಾಮ ಪಂಚಾಯತಿಂದ ನಾವೆಲ್ಲ ಏನು ಮಾಡೋಕ್ಕಾಗ ಸರ್, ಮನವಿ ಮಾಡ್ಬೋದು ಅಷ್ಟೇ. ಮೇಲಧಿಕಾರಿಗಳಿಗಾಗಲಿ, ನಮ್ಮ MLA ಗಳಿಗಾಗಲಿ, MP ಗಳಿಗಾಗಲಿ ಏನು ಮಾಡೋಕ್ಕಾಗ ಸರ್. ಇದ್ರ ಮುಖಾಂತರ ನಾವು ಈ ಒಂದು ವಿಡಿಯೋ ಮುಖಾಂತರ ಮುಖ್ಯಮಂತ್ರಿ ಸಾಹೇಬ್ರ ಗಮನಕ್ಕಾಗಲಿ, ಇಲ್ಲಿ ಇರೋವಂಥ ನಮ್ಮ MP ಮೇಡಮ್ಮರ ಮುಖಾಂತರ ಮತ್ತು ನಮ್ಮ MLA ಸಾಹೇಬರು, ನಮ್ಮ DC ಸಾಹೇಬರು, CO, ತಹಸೀಲ್ದಾರ್ ಇವ್ರಿಗೆಲ್ಲರಿಗೆ ನಾವು ಈ ಒಂದೆಲ್ಲ ನಮ್ಮ ಪ್ರತಿಯೊಂದು ಗ್ರಾಮದ ಪರವಾಗಿ ಕೇಳ್ಕೊಳ್ಳೋದೇನೆಂದರೆ, ತುಂಬ ಜನ ಮಕ್ಕಳು ಇಲ್ಲಿ ಶಾಲೆ ಹೋಗ್ತಾರೆ ಸ್ವಾಮಿ, ಅವರಿಗೆಲ್ಲ ಭಾಳ ಕಷ್ಟ ಆಗ್ತೈತೆ. ಎಷ್ಟೋ ಮಕ್ಕಳೆಲ್ಲ ಬಿದ್ದು ಹೋಗ್ತಾ ಇದ್ದಾರೆ, ಒದ್ದೆಗಳು ಮಾಡ್ಕೊಂಡು ಹೋಗ್ತಾರೆ ಬಟ್ಟೆನೆಲ್ಲ. ಆಮೇಲೆ ಮಕ್ಕಳು ಇರಲಿ ವೃದ್ಧರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲಿ ಎಲ್ಲಿ ಈ ಭಾಗದಲ್ಲಿ ಇಲ್ಲ ಸ್ವಾಮಿ. ಒಂದು 5-6 ಹಳ್ಳಿಯಲ್ಲಿ ಇಲ್ಲ. ಆ 5-6 ಹಳ್ಳಿಯರು ಸೀದಾ ನಮ್ಮ ಬೆಳ್ಳೂಡಿ ಗ್ರಾಮಕ್ಕೆ ಬರ್ತಾರೆ. ಅವ್ರದ್ದು ಈ ಕಟ್ಟೋಗಿದೆ, ಈ ದಾರಿ ಇವು ಆಗಿರೋಕ್ಕೋಸ್ಕರ ಅವ್ರದ್ದು ಆರೋಗ್ಯ ಎಲ್ಲ ಕೆಟ್ಟು ಎಷ್ಟೋ ಜನಗಳು ರಾತ್ರಿನಾಗೆ ಒಯ್ಯಕ್ಕಾಗಲಿದ್ದಕ್ಕೆ ತಿರ್ಕೊಂಡೋಗಿದ್ದಾರೆ. ಅದಕ್ಕೋಸ್ಕರ ದಯಮಾಡಿ ನಮ್ಮ ಈ ಭಾಗದಲ್ಲಿ ಇರೋವಂಥವ್ರು ರೈತರು ಹೊಲಗಳು ತುಂಬಾ ಇದಾವೆ. ಇಲ್ಲಿ ತುಂಬಾ ಆಸ್ತಿಗಳು ಎಲ್ಲ ನೀರ್ಪಾಲಾಗಿ ಹೋಗ್ತಾ ಇದೆ. 3-4 ವರ್ಷದಿಂದ ಈ ಸೇತುವೆ ಕೊಚ್ಚಿ ಹೋಗಿರೋದ್ರಿಂದ ನಮ್ಮ ಕಾಗಿನೆಲೆ ಸ್ವಾಮಿಗಳು MP ಮೇಡಮರನ್ನ ಕರೆಸಿ ಅವ್ರಿಗೆ ಮನವಿ ಕೊಟ್ಟರು, ಇದಕ್ಕೇನಾರ ಒಂದು ವ್ಯವಸ್ಥೆ ಮಾಡಿರಿ, ಜನಕ್ಕೆ ಭಾಳ ತೊಂದರೆ ಆಗ್ತಾಯಿತಿ, ಮಕ್ಕಳಿಗೆ ತೊಂದರೆ ಆಗ್ತಾಯಿತಿ, ರೈತರಿಗೆ ತೊಂದರೆ ಆಗ್ತಾಯಿತಿ, ಅದನ್ನೇನಾರ ಮಾಡಿ ಸೇತುವೆ ಕಟ್ಸೋ ಇದು ಮಾಡಿರಿ. ಎಷ್ಟು ಕಷ್ಟ ಆಗುತ್ತೆ ನಿಮಗೆ? ಭಾಳ ಕಷ್ಟ ಆಗುತ್ತೆ ಸರ್. ಇದೇ ನೀರಲ್ಲಿ ದಿವಸ ಬರ್ಬೇಕು ಸರ್. ನೀರು ಜಾಸ್ತಿ ಇತ್ತಂದ್ರೆ ಅನ್ಗೋಡಿ ಎಲ್ಲ ಮೇಲೆ 12 ಕಿಲೋಮೀಟರ್ ಆಗುತ್ತೆ ಸರ್. ಅಲ್ಲೆಲ್ಲ ರೆಡ್ ಪೀರಿಯಡ್ ಆಗಿರ್ತೇವೆ ಸರ್. ಅಲ್ಲಿ ಕುತ್ಕೋಬೇಕು ಸರ್. ನಮಗೆ ಪಾಠ ಅರ್ಥ ಆಗಲ್ಲ ಸರ್. ಮತ್ತೆ ಎಕ್ಸಾಮ್ ಬರೋಕ್ಕೂ ಅದು ಕಷ್ಟ ಆಗುತ್ತೆ ಸರ್. ನಿಮಗೆ ಈ ಸೇತುವೆ ಕಟ್ಟಿಸ್ಬೇಕಂತ ನಿಮ್ಮೆಲ್ಲ ರಿಕ್ವೆಸ್ಟ್ ಮಾಡಿ. ನಾವು ಈ ಸ್ಕೂಲಿಗೆ ದಿನ ನಡ್ಕೊಂತ ಹೋಗ್ತೀವಿ. ನೀರಲ್ಲೇ ಸಹ ನಡ್ಕೊಂತ ಇಲ್ಲೆಲ್ಲ ಹತ್ಕೊಂಡೆಲ್ಲ ಹೋಗ್ತೀವಿ. ಕಾಲೆಲ್ಲ ಜಾರಿದ್ವಿ ಬೀಳ್ತೀವಿ. ದಯವಿಟ್ಟು ನಮಗೆ ಜಿಲ್ಲಾಧಿಕಾರಿಗಳು ಇದಕ್ಕೆ ನಮಗೆ ರೆಸ್ಪಾನ್ಸ್ ಮಾಡಿ ಇದಕ್ಕೆ ನಾವು ಸೇತುವೆ ಕಟ್ಸ್ಕೊಡ್ಬೇಕು ಅಂತ ಅವ್ರು ಕೇಳ್ಕೊಳ್ತೀವಿ. ಮತ್ತು ಮಳೆಗಾಲದಲ್ಲಂತೂ ಜಾಸ್ತಿ ಫುಲ್ಲು ಮಳೆ ಜಾಸ್ತಿ ಬಂತಂದರೆ ಫುಲ್ಲು ಹಳ್ಳ ಎಲ್ಲ ತುಂಬುತ್ತೆ. ಒಂದೊಂದು ಸ್ಕೂಲಿಗೆ ರಜೆನೂ ಹಾಕ್ಬೋದು. ನಮ್ಮ ಅಪ್ಪ ಅಮ್ಮ ಅವರೆಲ್ಲ ಕೆಲಸಕ್ಕೆಲ್ಲ ಹೋದಾಗೆಲ್ಲ ಸ್ಕೂಲಿಗೆ ಒಂದಿನ ರಜೆ ಹಾಕ್ಬೇಕಾಗುತ್ತೆ. ಮತ್ತು ಪಾಠ ಎಲ್ಲ ನಡೀತಾನೆ ಇರ್ತವೆ, ಅದಕ್ಕೆ ಅರ್ಥ ಆಗೋದಿಲ್ಲ. ಮತ್ತು ಜ್ವರ, ಶೀತ ಅವೆಲ್ಲ ಬರ್ತವೆ, ತಲೆನೋವು. ಈಗ ನೀರಲ್ಲಿ ಇದೇ ಹಳ್ಳದಲ್ಲಿ ದಿನ ನಡ್ಕೊಳ್ತಾ ಹೋಗ್ತೀವಲ್ಲ, ನೀರು ಸಹ ಈಗ ಚಳಿಗಾಲ ಬೇರೆ, ಈ ನೀರಲ್ಲಿ ನಡ್ಕೊಂಡು ಹೋಗ್ತಾ ಫುಲ್ ಥಂಡಿ ಆಗುತ್ತೆ. ದಯವಿಟ್ಟು ನಾವು ಜಿಲ್ಲಾಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊತೀವಿ. ನಾವು ಪ್ರತಿದಿನ ಹೋಗಬೇಕಾದ್ರೆ ಬೆಳ್ಳೂಡಿಯಲ್ಲಿರುವಂಥ ಕೆಲವು ಕೂಲಿ ಮಾಡುವಂಥವರು ಕೂಡ, ವಯಸ್ಸಾದವರು ಕೂಡ ಇಲ್ಲಿ ಹಳ್ಳದಲ್ಲೇ ಬರ್ತಾರೆ. ಅವರು ಕೂಡ ವಯಸ್ಸಾದವರು ಬರಬೇಕಾದ್ರೆ ಪಾಪ ಅವರಿಗೆ ಕಾಲು ಜಾರುತ್ತೆ. ಅವರಿಗೋಸ್ಕರ ಮತ್ತು ನಮಗೋಸ್ಕರ ಕೂಡ ಈ ಸೇತುವೆಯನ್ನು ಕಟ್ಸ್ಕೊಡ್ರಿ. ಮತ್ತು ನಾವು ಮಳೆಗಾಲದಲ್ಲಿ ಬರಬೇಕಾದ್ರೆ ಈಗ ಬೇಸಿಗೆ ಕಾಲ ಬೇರೆ, ಬೇಸಿಗೆ ಕಾಲದಲ್ಲಿ ಬರಬೇಕಾದ್ರೆ ಚಳಿಗಾಲದಲ್ಲಿ ಚಳಿ ಆಗುತ್ತೆ. ಮತ್ತು ಮಳೆಗಾಲದಲ್ಲಿ ನಾವು ಸುತ್ತರ್ಕೊಂಡು ಅನುಗೋಡಿ ಹಸಿದ ಹೋಗಬೇಕು. ಆದ್ದರಿಂದ ನಮಗೆ ಇದನ್ನ ಜಲ್ದಿ ಕಟ್ಸ್ಕೊಡ್ಬೇಕು ಅಂತ ನಾವು ಜಿಲ್ಲಾಧಿಕಾರಿ ಹತ್ರ ಕೇಳ್ಕೊತೀವಿ. ಹೊಲಗಳಿಗೆ ಹೋಗೋಕ್ಕೆ ಎಲ್ಲ ಸುತ್ತಮುತ್ತಲ ಹಳ್ಳಿಗಳಿಗೆಲ್ಲ ಸಂಪರ್ಕ ಬಿದ್ದೋಗ್ಬಿಟ್ಟಿದೆ. ಒಳ್ಳೆ ಸೇತುವೆ ಆಗಬೇಕು ಮತ್ತು ಒಳ್ಳೆ ರೋಡ್ ಆಗಬೇಕು. ನಮ್ಮ ಊರಿಗೆ ರೋಡಿನ ಸಮಸ್ಯೆನೂ ಇದೆ, ರೋಡ್ ಇಲ್ಲ. ರೋಡು ಇಲ್ಲ ಸರ್, ರೋಡು ಎಲ್ಲ ಕಿತ್ತೋಗ್ಬಿಟ್ಟಿದೆ. ಸೇತುವೆ ಆಗಬೇಕು, ದೊಡ್ಡದಾಗಿ ಚೆನ್ನಾಗಿ ಆಗ್ಬೇಕದು. ಮುಂದೆಂದು ಮತ್ತೆ ಬಿದ್ದೋಗಿ ಕಳಿಸ್ಕೊಂಡು ಅಂಥ ಪರಿಸ್ಥಿತಿ ಬರಬಾರ್ದು. ಆ ಶಾಶ್ವತ ಪರಿಹಾರವಾಗಿ ಈ ಸೇತುವೆ ಆಗ್ಬೇಕಂತ ನನ್ನ ಕಣ್ಣು. ಅಂದರೆ ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂಥದ್ದು, ನಮಗೆ ಸೇತುವೆ ಮತ್ತು ಈ ಒಂದು ಸೇತುವೆ ಇಲ್ದಿರೋಂಥ ಕಾರಣಕ್ಕಾಗಿ ನಮ್ಮ ಜಮೀನುಗಳೆಲ್ಲವೂ ಕೂಡ ನೀರಲ್ಲಿ ಕೊಚ್ಚಿ ಹೋಗಿದೆ. ಇದು ಕೇವಲ ಸೇತುವೆ ಆಗಿರಲಿಲ್ಲ, ನಮ್ಮ ಹಳ್ಳಿ ನಡುವಿನ ಸಂಬಂಧವನ್ನು ಬೆಸೆಯುವಂಥ ಒಂದು ಏನು ಸೇತುವೆ ಆಗಿತ್ತು. ಆ ಸೇತುವೆ ನೀರಲ್ಲಿ ಕೊಚ್ಚಿ ಹೋಗಿದೆ. ಈಗ ನಮಗೂ ಆ ಹಳ್ಳಿಯವ್ರಿಗೂ ಯಾವುದೇ ರೀತಿಯಾಗಿರೋ ಒಂದು ಸಂಬಂಧ ಇಲ್ಲ. ಒಂದು ಹಬ್ಬ ಹರಿದಿನ ಬಂದರೆ ಶುಭಾಶಯಗಳನ್ನು ವಿನಿಮಯ ಮಾಡೋದಕ್ಕೂ ಕೂಡ ನಮಗೆ ಆ ಭಾಗದಕ್ಕೆ ಹೋಗೋಕ್ಕಾಗ್ತಿಲ್ಲ. ಮತ್ತು ಮುಖ್ಯವಾಗಿ ಶಾಲೆಗೆ ಹೋಗ್ತಾ ಇರುವಂಥ ಮಕ್ಕಳು ಪ್ರತಿದಿನ ಪರದಾಡ್ಕೊಂಡು ಈ ಹಳ್ಳ ಕೊಳ್ಳಗಳನ್ನು ದಾಟ್ಕೊಂಡು ಜೀವಪಣಕ್ಕಿಟ್ಟು ತಮ್ಮ ಶಾಲೆಗಳಿಗೆ ಹೋಗಬೇಕಾಗಿರುವಂಥ ಪರಿಸ್ಥಿತಿ. ರೈತ ದೇಶದ ಬೆನ್ನೆಲುಬು ಅಂತಾರೆ. ಅಂಥ ರೈತ
ತನ್ನ ಮನೆಯಿಂದ ತನ್ನ ಹೊಲಕ್ಕೆ ಹೋಗ್ಬೇಕಂದ್ರೂ ಕೂಡ ಈ ಹಳ್ಳವನ್ನು ದಾಟ್ತಾ ಜೀವವನ್ನು ಪಣಕ್ಕಿಟ್ಟು ಅವರು ಹೊಲಕ್ಕೆ ಹೋಗಬೇಕು. ಅಂದರೆ ಸುಮಾರು 10-15 ಕಿಲೋಮೀಟರ್ ಸುತ್ತಿ ಬಳಸ್ಕೊಂಡು ಆ ಹಳ್ಳಿಗೆ ಹೋಗುವಂಥ ಒಂದು ಪರಿಸ್ಥಿತಿ ಈ ಭಾಗದಲ್ಲಿ ಇರುವಂಥದ್ದು. ಆದಷ್ಟು ಬೇಗ ಸ್ಥಳೀಯ ಜಿಲ್ಲಾಡಳಿತ, ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ರಾಜ್ಯ ಸರ್ಕಾರ ಆದಷ್ಟು ಬೇಗ ಇಲ್ಲಿನ ಗ್ರಾಮಸ್ಥರ ಈ ಸಮಸ್ಯೆಯನ್ನು ಬಗೆಹರಿಸಿಕೊಡುವಂಥ ಆ ನಿಟ್ಟಿನಲ್ಲಿ ಕೆಲಸವನ್ನು ಶುರು ಮಾಡಬೇಕು. ಇದು ಒಂದು ವಾರ ಅಥವಾ 10 ದಿನದಲ್ಲಿ ಆಗಿರುವಂಥ ಘಟನೆ ಅಲ್ಲ. 3-4 ವರ್ಷದಿಂದ ಇದೇ ರೀತಿಯಾಗಿರುವಂಥ ಪರಿಸ್ಥಿತಿಯಲ್ಲಿ ಇಲ್ಲಿರುವಂಥ ನಿವಾಸಿಗಳು ತಮ್ಮ ಜೀವನವನ್ನು ದೂಡ್ತಾ ಇರುವಂಥದ್ದು. ಹಾಗಿದ್ರೂ ಕೂಡ ಆಳುವ ವರ್ಗಕ್ಕೆ ಇವರ ನೋವು, ಇವರ ಕೂಗು ಕೇಳಿಸ್ತಾ ಇಲ್ಲ ಅಂತಂದರೆ ನಮ್ಮ ಸರ್ಕಾರ, ನಮ್ಮ ಜನಪ್ರತಿನಿಧಿಗಳು ಎಷ್ಟು ಕಿವುಡ್ರಾಗಿದ್ದಾರೆ ಅನ್ನುವಂಥದ್ದನ್ನು ಇವರ ಈ ಸಮಸ್ಯೆ ಸಾಬೀತು ಮಾಡ್ತಾ ಇರುವಂಥದ್ದು.